ಅವರದೇ ಪಕ್ಷ, ಅವರದೇ ನಾಯಕರು, ಅವರಿಗೆ ಚಪ್ಪಲಿ ಏಟು. ಇದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಬೆಂಕಿ ಹಚ್ಚುತ್ತಾ ಇರೋದು ಕೂಡ ಅವರದೇ ಫೋಟೋಗಳಿಗೆ ಆಗಿರೋದ್ರಿಂದಾಗಿ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಬಣಗಳು ಹೀಗೆಲ್ಲ ಸ್ಟ್ರಾಂಗ್ ಆಗಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಆಡಿಯೋ ಬಾಂಬ್ ಈಗ ನಿಜಕ್ಕೂ ಕೂಡ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಇದೊಂದು ಆಡಿಯೋ ಬಹಳ ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇರುವಂಥ ಆಡಿಯೋವನ್ನು ಅಸಲಿ ಅಂತೇಳಿ ಬೇರೆ ಒಪ್ಕೊಂಡಿದ್ದಾರೆ. ತಿಮ್ಮಾಪುರ ಮತ್ತು ನಂಜೇನಮಠ ಅವರ ನಡುವೆ ನಡೆದಂತಹ ಸಂಭಾಷಣೆ ಅಂತೇಳಿ ಇದನ್ನು ಹೇಳಲಾಗಿತ್ತು. ಆದರೆ ನಂಜೇನಮಠ ಅವರು ಹೇಳಿದ್ದಾರೆ, ಹೌದು ನಾನು ಮಾತನಾಡಿದ್ದೀನಿ ಅಂತೇಳಿ. ಪರ್ಸೆಂಟೇಜ್ ಮಾತು ಇದು ಸಚಿವ ಕಾಶಪ್ಪನವರವ್ರಿಗೆ ಸಿಟ್ಟನ್ನು ತರಿಸಿದೆ, ಅವರ ಬೆಂಬಲಿಗರಿಗೆ ಸಿಟ್ಟನ್ನು ತರಿಸಿದೆ ಮತ್ತು ಅವರುಗಳು ಇವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿಶೇಷವಾಗಿ ನಂಜೇನಮಠ ಹಾಗೂ RB ತಿಮ್ಮಾಪುರ ಅವರ ವಿರುದ್ಧ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಇಲ್ಲಿ ಪರ್ಸೆಂಟೇಜನ್ನು ಪಡ್ಕೊಳ್ತಾ ಇದ್ದಾರಂತೆ. ಯಾವ ಸ್ವರೂಪದಲ್ಲಿ ಪರ್ಸೆಂಟೇಜ್? ಕಾಂಗ್ರೆಸ್ನಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಈ ಒಂದು ಆಡಿಯೋ ಮಾಡಿದೆ. ಇಬ್ಬರು ಹಿರಿಯ ನಾಯಕರು, ಸುದೀರ್ಘ ಕಾಲದವರೆಗೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡತಕ್ಕಂತಹ ನಾಯಕರುಗಳು ಮತ್ತು ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ನಾಯಕರುಗಳು ಅವರಿಬ್ಬರು ಮಾತನಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ನಂಜೇನಮಠ ಅವರು ಹಾಗೆಯೇ ಮಾಜಿ ಸಚಿವ RB ತಿಮ್ಮಾಪುರ ಅವರು, ಇವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವರು. ಇವರಿಬ್ಬರ ನಡುವೆ ಮಾತುಕತೆ ನಡೆದಿರುವಂಥದ್ದು. ಈ ಮಾತುಕತೆ ಮೇಲೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ನಂಜೇನಮಠ ಅವರ ಜೊತೆಗಿನ ಮಾತುಕತೆ ಆಡಿಯೋ ಈಗ ವೈರಲ್ ಆಗಿದೆ. ಇದನ್ನು ಕೇಳಿದಾಗ ಇಬ್ಬರಲ್ಲಿ ಯಾರೋ ಒಬ್ಬರು ಲೌಡ್ ಸ್ಪೀಕರಲ್ಲಿ ಹಾಕೊಂಡು ಮಾತಾಡ್ದಂಗಿದೆ. ಅದನ್ನು ಬೇರೆ ಯಾರೋ ಒಬ್ಬರು ರೆಕಾರ್ಡ್ ಮಾಡಿದ ರೀತಿಯಲ್ಲೂ ಕೂಡ ಆಡಿಯೋ ಕೇಳ್ತಾ ಇದೆ. ಅಥವಾ ನೇರವಾಗಿಯೇ ರೆಕಾರ್ಡ್ ಮಾಡ್ಕೊಂಡ್ರ, ಬೇಕಂತಲೇ ಯಾರ ಕಡೆಯಿಂದ ವೈರಲ್ ಆಯಿತು? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು. ಬಹುಶಃ ಅವರ ಹೈಕಮಾಂಡ್ ಬಗ್ಗೆಯೂ ಕೂಡ ಮಾತಾಡಿರೋದ್ರಿಂದಾಗಿ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ನವರು ಇದರ ಅಸಲಿತನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಅವರ ಜವಾಬ್ದಾರಿ ರಾಜಕೀಯವಾಗಿ 75ರಿಂದ 80% ಪೇಮೆಂಟ್ ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಪೇಮೆಂಟ್ ಕೊಟ್ಟರಷ್ಟೇ ಮಂತ್ರಿ ಸ್ಥಾನವಾ? ಪುಟ್ಟರಂಗ ಶೆಟ್ಟಿ ಪೇಮೆಂಟ್ ಕೊಟ್ಟು ಮಂತ್ರಿ ಪಡೆದಿದ್ದಾರೆ. ಇದು ನಾವು ಹೇಳ್ತಿರೋದಲ್ಲ, ಕಾಂಗ್ರೆಸ್ನದ್ದೇ ನಾಯಕರದ್ದು ಎನ್ನಲಾಗಿರುವ ಆಡಿಯೋ ಹೇಳ್ತಾ ಇರುವಂಥದ್ದು. ಈ ಆಡಿಯೋ ಅಸಲಿಯೋ ನಕಲಿಯೋ ಅಂತ ಹೇಳಿದ್ರೆ ಅಸಲಿ ಅಂತ ಹೇಳುವಂಥದ್ದನ್ನು ಆ ಸಂಭಾಷಣೆಯಲ್ಲಿ ಭಾಗಿಯಾದಂಥ ಒಬ್ಬ ನಾಯಕ ಹೇಳ್ತಾ ಇದ್ದಾರೆ. ನಾಗೇಂದ್ರಗೆ ಕೊಟ್ಟಿರೋದು ದುರಂತ, ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಿರೋದು ದುರಂತ, ಅವರು ನಿರ್ದೋಷಿಯೂ ಕೂಡ ಆಗಿಲ್ಲ, ಆದರೂ ಕೂಡ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಅಂದರೆ ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನ ಒಳಗಡೆ ಈ ಮಂತ್ರಿಮಂಡಲದ ವಿಸ್ತರಣೆ ಅನ್ನುವಂಥದ್ದು ಸಿಟ್ಟನ್ನು ತರಿಸಿದೆ ಅನ್ನೋದನ್ನು ಗೋಚರಿಸ್ತಾ ಇದೆ. ದೆಹಲಿಯಲ್ಲಿ ನಮ್ಮಲ್ಲೇ ಕೆಲವರು ಹುಚ್ಚರಿದ್ದಾರೆ, ಇದು ಆಡಿಯೋದಲ್ಲಿರುವಂತಹ ಕಂಟೆಂಟ್. ದೆಹಲಿಯಲ್ಲಿ ನಮ್ಮವರೇ ಕೆಲವರು ಹುಚ್ಚರಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ಅಂದರೆ ದುಡ್ಡಿಗಾಗಿ ಆಸೆ ಪಡೋರಿದ್ದಾರೆ ಅನ್ನುವಂಥದ್ದು ಕೂಡ ಇದರ ಒಂದು ಭಾಗವಾಗಿ ಗೋಚರಿಸ್ತಾ ಇದೆ. ಆಡಿಯೋ ಹೊರ ಬೀಳ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಸಂಚಲನವೂ ಕೂಡ ಸೃಷ್ಟಿಯಾಗಿದೆ. ಮತ್ತು ಈ ವಿಚಾರದಲ್ಲಿ ನಂಜೇನಮಠ ಅವರು ಪ್ರಾಮಾಣಿಕವಾಗಿ ಈ ಆಡಿಯೋದಲ್ಲಿ ನಾನು ಕೂಡ ಮಾತನಾಡಿದ್ದೆ, ನಾನು RB ತಿಮ್ಮಾಪುರ ಜೊತೆ ನಾನು ಮಾತನಾಡಿದ್ದೆ ಅಂತ ಹೇಳಿದ್ದಾರೆ. ಅವರಿಗೆ ಸಮಾಧಾನ ಹೇಳುವಂಥ ಕೆಲಸವನ್ನು ಮಾಡಿದ್ದೀನಿ. ಯಾಕಂದರೆ ಅವ್ರು ಮೊನ್ನೆ ತನಕ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಅಬಕಾರಿ ಮಂತ್ರಿ ಆಗಿದ್ದರು. ಈಗ ಅವ್ರು ಮಂತ್ರಿ ಅಲ್ಲ 2 ತಿಂಗಳು ಕಳೆದಾಗ. ಹಾಗಾಗಿ ಅವ್ರ ಜೊತೆಗೆ ನಾನು ಮಾತಾಡಿದಿರಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಸಮಾಧಾನ ಪಡಿಸೋದಕ್ಕಾಗಿ ನಾನು ಮಾತಾಡಿದ್ದೆ, ಅವರು ಮಂತ್ರಿ ಆಗಿಲ್ಲ ಅಂತ ಹೇಳೋ ಕಾರಣಕ್ಕೆ ಸಮಾಧಾನ ಪಡಿಸೋದಕ್ಕೆ ಮಾತಾಡಿದ್ದೆ ಅಂತೇಳಿ ನಂಜೇನಮಠ ಅವರು ಹೇಳ್ತಿದ್ದಾರೆ. ಈ ಆಡಿಯೋ ಹೀಗಿದೆ ಅನ್ನೋದನ್ನು ತೋರಿಸ್ತೀನಿ. ನಾಗೇಂದ್ರ ಕೊಟ್ರು ನೋಡ್ರಿ, ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಲ್ಲಿ ನಾವು ಪಾರ್ಟಿ ಆದರೆ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೊಂದು ಸ್ವರೂಪದ ಹೋರಾಟಕ್ಕೆ ಕಾರಣ ಆಗಿದೆ. ಬಾಗಲಕೋಟೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಆಡಿಯೋ ತಂದಿಟ್ಟಿರುವಂಥದ್ದು ಈ ಕಿಚ್ಚನ್ನು. ಯಾಕಂದರೆ ಇದೇ ಆಡಿಯೋದಲ್ಲಿ ಸಹಜವಾಗಿಯೇ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದಾಗ ಇದರಲ್ಲಿ ಈ ಆಡಿಯೋದಲ್ಲಿ ಕಾಶಪ್ಪನವರ ವಿಚಾರದಲ್ಲೂ ಕೂಡ ಅಸಮಾಧಾನ ಇತ್ತು. ಹೀಗಾಗಿ ತಿಮ್ಮಾಪುರ ವಿರುದ್ಧ ಸಚಿವ ಕಾಶಪ್ಪನವರವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ವಿಶೇಷವಾಗಿ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಇವರು ಇದನ್ನೇ ಮಾಡ್ಕೊಂಡು ಬಂದಿದ್ರು ಅಂತೇಳಿ RB ತಿಮ್ಮಾಪುರ ಅವರ ವಿರುದ್ಧ ವಿಜಯಾನಂದ ಕಾಶಪ್ಪನವರವರು ಕೂಡ ಹೇಳ್ತಿದ್ದಾರೆ. MLC ಮಾಡಿ ಅವರಿಗೆ ಸಿದ್ದರಾಮಯ್ಯನವರು ಸಚಿವರನ್ನಾಗಿ ಮಾಡಿದ್ರು. ಅಂದರೆ 13ರಿಂದ 18ರ ಅವಧಿಯಲ್ಲಿ RB ತಿಮ್ಮಾಪುರ ಅವ್ರನ್ನ
MLC ಮಾಡಿ ಕಾಂಗ್ರೆಸ್ನಿಂದ ಮಂತ್ರಿ ಕೂಡ ಮಾಡ್ಕೊಳ್ಳಲಾಗಿತ್ತು. ಆಗ ಅವರು MLA ಆಗಿರಲಿಲ್ಲ. ಈಗ ಅವರು MLA ಆಗಿದ್ದು ಮೊದಲ 3 ವರ್ಷ ಅಧಿಕಾರವನ್ನು ಅನುಭವಿಸಿದ ಮೇಲೆ ಅಧಿಕಾರ ಸಿಗದೇ ಇದ್ದಾಗ ಈ ಆರೋಪಗಳು ಬರ್ತಾ ಇದ್ದಾವೆ. ಇವರ ಕುತಂತ್ರ ಷಡ್ಯಂತ್ರ ರಾಜಕಾರಣ ಆಗಿನಿಂದಲೂ ಇದೆ ಅನ್ನುವಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನದ್ದೇ ನಾಯಕರುಗಳಿಂದ ವ್ಯಕ್ತವಾಗ್ತಿರುತ್ತದೆ. ಇನ್ನು ಕಾಶಪ್ಪನವರು ಬೆಂಬಲಿಗರು ಇವತ್ತು ಬಾಗಲಕೋಟೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಪ್ಪಲಿಲಿ ಫೋಟೋಗಳಿಗೆ ಚಪ್ಪಲಿಲಿ ಹೊಡೆಯೋದರ ಮೂಲಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಈ ಆಡಿಯೋ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು. ಇಲ್ಲಿ ನಂಜೇನಮಠ ಹಾಗೆಯೇ ವಿಜಯಾನಂದ ಕಾಶಪ್ಪನವ್ರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅವರವರೆಗೆ ನಾವು ಫೋನ್ ಮಾಡಿದ್ದು ನಿಜ, ಅನುಕಂಪದ ದೃಷ್ಟಿಯಿಂದ ಒಳ್ಳೆಯ ಗೆಳೆಯರು ನಾವು, ಮತ್ತು ನಮ್ಮ ಬದ್ಧತೆ ಇರುವಂಥ ಒಬ್ಬ ವ್ಯಕ್ತಿ, ಭಾಳ ಕಷ್ಟದಿಂದ ಮೇಲೆ ಬಂದಂಥವ್ರು. ಅದರ ಜೊತೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಡೆಸಿಕೊಂಡು ಹೋಗೋದಕ್ಕೆ, ಕಟ್ಟಡ ಕಟ್ಟೋದಕ್ಕೆ ಭಾಳಷ್ಟು ಸಹಾಯ ಮಾಡಿದವರು. ಅವ್ರ ಬಗ್ಗೆ ಆತ್ಮೀಯತೆ ದೃಷ್ಟಿಯಿಂದ ಒಬ್ಬ ಮನುಷ್ಯನ ಮನೆಗೆ ಏನಾದರೂ ಶೋಕ ಆದಾಗ ಸಾಂತ್ವನದ ಪರವಾದಂಥದ್ದು ನಮ್ಮ ಸಂಸ್ಕೃತಿ. ಮಂತ್ರಿ ಆಗಲಿಲ್ಲ ಪಾಪ, ಉತ್ತರ ಕರ್ನಾಟಕದಲ್ಲಿ ಮಾದರ ಸಮಾಜದಲ್ಲಿ ಒಬ್ಬನೇ ಇದ್ದ. ಆಮೇಲೆ MLC ಅಲ್ಲ MLA ಆಗಬೇಕಾಗಿತ್ತು. 4 ಮಾತು ಹೇಳಿ ಬರೋಣ ಅಂತ ಅವ್ರ ಮನೆಗೆ ಹೊಟ್ಟಿದ್ದೆ. ಅವರು ನಾವು ಆಗಲೇ ಬಾಗಲಕೋಟೆ ಕಡೆ ಹೊರಟೀನಿ ಅಂದರು. ಫೋನಲ್ಲೇ ಮಾತಾಡಿದ್ವಿ. ನನಗೆ ಭಾಳ ಖೇದ ಆಯಿತು, ನನಗೆ ಭಾಳ ನೋವಾಯಿತು. ಈಗ ಅವರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದ್ದಾರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಂತ SG ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಹೀಗೆ ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಈ ವಿಚಾರದಲ್ಲಿ ಏನು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ BJP ಕೈಗೆ ಈ ಆಡಿಯೋ ಅಸ್ತ್ರವಾಗಿ ಸಿಕ್ಕಿದೆ. BJP ನಾಯಕರಿಗೆ ಅಸ್ತ್ರವಾಗಿರುವಂಥದ್ದು ನಂಜನಮಠ ಅವರ ಆಡಿಯೋ. ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗೋದಿಲ್ಲ ಅಂತ ಕೂಡ ನಾನು ಹೇಳಿದ್ದೆ ಅನ್ನೋದನ್ನು ವಿಜೇಂದ್ರ ಅವರು ನೆನಪು ಮಾಡ್ಕೊಂಡಿದ್ದಾರೆ. ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಲ್ಲ ಅಂತೇಳಿ ಈ ಒಂದು ಸಂಪುಟ ವಿಸ್ತರಣೆಗೆ ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಂಪುಟವನ್ನು ಸೇರಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಪೇಮೆಂಟ್ ಕೋಟಾದಲ್ಲಿ ಸಂಪುಟ ಸೇರಿದ್ದಾರೆ. ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ. ಇವರ ಈ ಒಂದು ಆಡಿಯೋ ಬಯಲಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರವನ್ನು ಬೆಳೆಸ್ತಾ ಇದ್ದಾರೆ ಅಂತ ಹೇಳುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಕೋರ್ಟ್ ಸಹ ನಾಗೇಂದ್ರ ಅವರನ್ನ ದೆಹಲಿಗೆ ಹೋಗೋದಕ್ಕೆ ಬಿಟ್ಟಿಲ್ಲ, ಆದರೆ ಅವ್ರನ್ನ ಈಗ ಇವರು ಮಂತ್ರಿ ಮಾಡ್ಕೊಂಡಿದ್ದಾರೆ. ರಾಜ್ಯಾದ್ಯಂತ ನಾವು ತೀವ್ರ ಹೋರಾಟವನ್ನು ಮಾಡ್ತೇವೆ, ಅವರ ರಾಜೀನಾಮೆವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಮತ್ತು BJP ನಾಯಕರ ಮಧ್ಯೆ ಈ ಆಡಿಯೋ ಈಗ ಅಸ್ತ್ರವಾಗಿಟ್ಟುಕೊಂಡು ಇದರ ವಿಚಾರದಲ್ಲಿ ಈಗ ವಾಕ್ಸಮರವು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಏನೇ ಇದ್ರೂ ಕೂಡ ಸದ್ಯಕ್ಕೆ ಈ ಆಡಿಯೋ ಅದರ ಅಸಲಿಯತ್ತು ಏನು ಅನ್ನೋದನ್ನ ನಂಜನಮಠ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾನು ಮಾತನಾಡಿರೋದಂತೂ ನಿಜ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಮಾತನಾಡಿರೋ ಕಾರಣಕ್ಕಾಗಿಯೇ ಇದು ಆಡಿಯೋ ರೆಕಾರ್ಡ್ ಆಗಿದೆ. ಈ ಆಡಿಯೋದಲ್ಲಿ ನಂಜನಮಠ ಅವರು ಆಡಿರುವಂತಹ ಮಾತುಗಳು, ಹಾಗೆಯೇ ತಿಮ್ಮಾಪುರ ಅವರು ಆಡಿರುವಂತಹ ಮಾತುಗಳು, ಇದರ ಅಸಲಿಯತ್ತನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಅವರು ಏನು ಕ್ರಮ ಕೈಗೊಳ್ತಾರೆ ಅದನ್ನು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.